ಇವತ್ತು ಕಾರ್ನ್ಫ್ಲವರ್ ಹಲ್ವಾ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಫಸ್ಟ್ ಐಟಮ್ ಕಾರ್ನ್ಫ್ಲವರ್. ಸೊ ಎಲ್ಲರೂ ನೋಡಿರ್ತೀರಾ ಕ್ಯಾರೆಟ್ ಹಲ್ವಾ ಮತ್ತು ಬೇರೆ ಥರದ ಹಲ್ವಾ ನೋಡಿರ್ತೀರಾ. ಇದು ಬಂದು ಕಾರ್ನ್ಫ್ಲವರ್ ಹಲ್ವಾ. ಇದು ಬಂದು ಬಾಂಬೆ ಮತ್ತು ಕರಾಚಿಯಲ್ಲಿ ಫೇಮಸ್ಸು. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಈ ಕಾರ್ನ್ಫ್ಲವರ್ನ ಒಂದು ವೆಸಲಲ್ಲಿ ಹಾಕಬೇಕು. ಸೊ 1 ಕಪ್ ಕಾರ್ನ್ಫ್ಲವರ್ ಮತ್ತು ಇದರಲ್ಲಿ ನೀರು ಸ್ವಲ್ಪ ಹಾಕಿ. ಫಸ್ಟು ಏನಂದರೆ ಇದನ್ನು ಚೆನ್ನಾಗಿ ಲೂಸ್ ಮಾಡಬೇಕು, ಬಿಕಾಸ್ ಕಾರ್ನ್ಫ್ಲವರ್ ಬಂದು ಲಮ್ಸ್ ಬರಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಲಮ್ಸ್ ಏನೂ ಇರಬಾರ್ದು. ಸೊ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿದ್ರೆ ಲಮ್ಸ್ ಎಲ್ಲ ಇಲ್ಲ, ನೋಡಿ ಲೂಸ್ ಆಗಿದೆ. ಸೊ ಈಗ ಕಾರ್ನ್ಫ್ಲವರ್ ಬಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದರಲ್ಲಿ 150 ಗ್ರಾಮ್ ಬೆಲ್ಲ. ಸೊ ಅದನ್ನು ಒಂದು ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡಬೇಕು. ಸೊ ನಾನು ತೊಗೊಂಡಿರೋದು 150 ಗ್ರಾಮ್. ಸೊ ಈಗ ಬಂದು 150 ಗ್ರಾಮ್ ಬೆಲ್ಲ ಬಂದು ಹಾಕಿದ್ದೀನಿ ಪ್ಯಾನಲ್ಲಿ. ಸೊ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಡ್ಬೇಕು. ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೇ ಇರಬೇಕು. ಸೊ ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಬೆಲ್ಲ ಬಂದು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ, ಆದರೆ ಇನ್ನೂ ಸ್ವಲ್ಪ ಹಂಗೆ ಇದೆ. ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಸ್ವಲ್ಪ ಹುಷಾರಾಗಿರಬೇಕು, ಬಿಸಿಯಾಗಿದೆಯಲ್ಲ. ಸೊ ನಮ್ಮ ಬೆಲ್ಲ ಬಂದು ಚೆನ್ನಾಗಿ ಮೆಲ್ಟ್ ಆಗಿದೆ. ನೋಡಿದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆದ ನಂತರ ಇದರಲ್ಲಿ ಕಾರ್ನ್ಫ್ಲವರ್ ಹಾಕ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಬೇಕು. ಸ್ಟವ್ ಬಂದು ಮೀಡಿಯಮಲ್ಲಿಡಿ. ಸೊ ಈಗ ಕಾರ್ನ್ಫ್ಲವರ್ ಮತ್ತು ಜಾಗರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದರಲ್ಲಿ ಸ್ವಲ್ಪ ಗೀ ಹಾಕ್ಕೊಡ್ಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಗೀ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದನ್ನು. ಸೊ 1 ಟೇಬಲ್ ಸ್ಪೂನ್ ಗೀ ಹಾಕಿದ್ದೀವಿ ಮುಂಚೆ. ಅದಾದಮೇಲೆ ಗೀ ಪಕ್ಕದಲ್ಲೇ ಇಡಿ, ಯಾಕೆಂದರೆ ಸ್ವಲ್ಪ ಹಾಕ್ಕೊಡ್ತಾನೆ ಇರಬೇಕು. ಸೊ ಈಗ 2 ಸ್ಪೂನ್ ಹಾಕ್ತಾಯಿದ್ದೀವಿ ಇದರಲ್ಲಿ. ಸೊ ಈಗ ಇದರಲ್ಲಿ ಇನ್ನೂ ಸ್ವಲ್ಪ ಗೀ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ 3 ಏಲಕ್ಕಿ ಪೌಡ್ರ್ ಮಾಡಿರೋದು ಹಾಕಬೇಕು, ಕಾರ್ಡಮಮ್ ಪೌಡರ್. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಾಡ್ತಾ ಇರುವಾಗ ನಿಮ್ಗೆ ಗೊತ್ತಾಗುತ್ತೆ ಗೀ ಹಾಕಬೇಕಾ ಹಾಕಬಾರ್ದು ಅಂತ. ಸ್ವಲ್ಪ ಗೀ ಹಾಕ್ತಾ ಇರಬೇಕು, ಯಾಕಂದರೆ ನಮ್ಮ ಹಲ್ವಾ ಬಂದು ಚೆನ್ನಾಗಿ ಬರೋಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಗೀ. ಆಮೇಲೆ ಲಾಸ್ಟಾಗಿ ಇದರಲ್ಲಿ ರೋಸ್ಟೆಡ್ ಪೀನಟ್ ಹಾಕಬೇಕು. ನಿಮ್ಮ ಇಷ್ಟ, ಬಾದಾಮ್ ಹಾಕ್ಬೋದು, ನಿಮ್ಮ ಇಷ್ಟ ಯಾವ ನಟ್ಸ್ ಹಾಕ್ಬೋದು. ನಾನಿಲ್ಲಿ ಬಂದು ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಸೊ ಇದರಲ್ಲಿ ರೋಸ್ಟೆಡ್ ಪೀನಟ್ಸ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈಗ ನಮ್ಮ ಕಾರ್ನ್ಫ್ಲವರ್ ಹಲ್ವಾ ರೆಡಿಯಾಗಿದೆ. ಸೊ ಇದನ್ನು ಸ್ವಲ್ಪ ಶೇಪ್ ಮಾಡಬೇಕು. ಅದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಗೀ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಬೇಕು ಅದನ್ನು. ಸೊ ಇದನ್ನು ಒಂದು ಹಾಫ್ ಆನ್ ಅವರ್ ಇಡಬೇಕು, ಯಾಕೆಂದರೆ ಇದು ಚೆನ್ನಾಗಿ ಕೂಲ್ ಆದಮೇಲೆ ನಾವು ಆಚೆ ತೆಗಿಬೇಕು ಕಟ್ ಮಾಡೋಕ್ಕೆ. ಸೊ ಸ್ವಲ್ಪ ತಾಳ್ಮೆ ಇರಲಿ. ಸೊ ನಮ್ಮ ಹಲ್ವಾ ಬಂದು ಹಾಫ್ ಆನ್ ಅವರ್ ಆಗಿ ಕೂಲಾಗಿದೆ ಚೆನ್ನಾಗಿ. ಸೊ ಇದನ್ನು ಪ್ಲೇಟಲ್ಲಿ ತೆಗಿಯೋಣ.
ನಮ್ಮ ಹಲ್ವಾ ಬಂದು ರೆಡಿಯಾಗಿದೆ ನೋಡಿ. ಸೊ ಹಲ್ವಾ ಬಂದು ಇಲ್ಲಿ ರೆಡಿಯಾಗಿದೆ, ಕಟ್ ಮಾಡಿ ನೋಡೋಣ. ಸೊ ನಮ್ಮ ಹಲ್ವಾ ರೆಡಿಯಾಗಿದೆ, ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.